ಗೈಸ್ ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇವತ್ತು ಸಂಡೇ, ಸೊ ನಾನು ಬೆಳಗ್ಗೆ ವ್ಲಾಗ್ ಮಾಡಬೇಕಂತ ಎನಿಸಿದೆ, ಬಟ್ ಆಗಲಿಲ್ಲ, ಕೆಲಸ ಇತ್ತು. ಸೊ ಹಾಗೆ ನಾನು ಮತ್ತು ಅಪ್ಪ ಮತ್ತು ಅಣ್ಣ ನಾವು ಮೂವರು ಗುಡ್ಡೆಗೆ ಹೋಗಿದ್ವಿ. ಸೊ ಅಲ್ಲಿ ಹಣ ಬಿತ್ತು, ಬಟ್ ಅದು ಹಾಳಾಗಿದೆ, ಹಾಗೆ ಬಿಟ್ಟು ಬಂದ್ವಿ. ಹಾಗೆ ಬರುವಾಗ ಇಲ್ಲಿ ನೋಡಿ, ಇದರಲ್ಲಿ ಕಾಯೆಲ್ಲ ಖಾಲಿ ಆಗಿದೆ ನೋಡಿ ಇದರಲ್ಲಿ ಕಾಯಿ ಇದೆ, ಹಣ್ಣು ಅದೆಲ್ಲ ತಿಂದಾಗಿದೆ. ಇಲ್ಲಿ ನೋಡಿ. ಹಾಗೆ ಇವತ್ತಿನ ಡೇ ಏನೆಲ್ಲ ಆಗುತ್ತೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಹಾಗೆ ಈ ಒಂದು ವ್ಲಾಗಿಗೆ ನಿಮ್ಮೆಲ್ಲರ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಇಲ್ಲಿ ನೋಡಿ, ಹೂವಿನ ಗಿಡದಲ್ಲಿ ತುಂಬ ಹೂ ಇದೆಲ್ಲ, ಅದಕ್ಕೆ ಈ ಅಕ್ಕಿ ಬಂದು ನೋಡಿ, ತುಂಬ ಅಕ್ಕಿ ಈ ಗಿಡಕ್ಕೆ ಬರ್ತಾ ಇರ್ತದೆ. ಅದು ಹತ್ರ ಹೋದರೆ ಓಡಿ ಹೋಗ್ತದೆ, ಅದಕ್ಕೆ ನಾನು ಒಳಗಿಂದನೇ ವೀಡಿಯೋ ತೆಗೆದಿದ್ದು ನೋಡಿ ಅಂತೆ. ನೋಡು ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಅಮ್ಮ ಮೀನು ಪದಾರ್ಥ ಮಾಡ್ತಾ ಇದ್ದಾರೆ, ಇವತ್ತು ಸಂಡೇ ಅಲ್ಲ ಹಾಗೆ. ಇಲ್ಲಿ ನೋಡಿ, ಇವರಿಗೆ ಇವತ್ತು ತುಂಬ ಖುಷಿ, ಅಂದರೆ ಮೀನು ತಂದ್ರಲ್ಲ ಹಾಗೆ. ಇಲ್ಲಿ ನೋಡಿ, ಇದು ಮೀನೆಲ್ಲ ತಿಂದು ಕೈ ತೊಳಿತಾ ಇದೆ ನೋಡಿ. ಇದರಲ್ಲಿ ನೋಡಿ, ಇದರಲ್ಲಿ ಮೊನ್ನೆಲ್ಲ ಹೂವಾಗಿತ್ತು, ಮಳೆ ಬರ್ತಾ ಇತ್ತಲ್ಲ. ಇವಾಗ 2 ದಿವಸ ಆಯಿತು ಬಿಸಿಲು, ಹಾಗೆ ಇದರಲ್ಲಿ ಇಲ್ಲ. ಇದರಲ್ಲಿ ವೈಟ್ ಆಗೋದು, ಇದರಲ್ಲಿ ಆದರೆ ಇದೆ. ಇದರಲ್ಲಿ ಈ ಕಲರ್ ನೋಡಿ, ಒಂಥರ ಲೈಟ್ ಯೆಲ್ಲೋ ಥರ ಇದರಲ್ಲಿ ಆಗ್ತಾ ಇರ್ತದೆ. ಅದರಲ್ಲಿ ಮಾತ್ರ ವೈಟ್, ಅದರಲ್ಲಿ ಮಳೆ ಬಂದರೆ ಮಾತ್ರ ನೋಡಿ, ಇದರಲ್ಲಿ ಇಲ್ಲ. ಹಾಗೆ ಮೀನಿಗೆ ಫುಡ್ ಹಾಕಬೇಕು. ಕಲರ್ 2 ಮೀನು ಆರೆಂಜ್ ಇದೆ ನೋಡಿ. ಅಲ್ಲಿ ವೈಟ್ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅದು ನಾನು ಮರಳಲ್ಲಿ ಸಿಗ್ತದಲ್ಲ, ಅದನ್ನು ತಂದು ಇದಕ್ಕೆ ಹಾಕಿದ್ದು ನಾನು, ವೈಟ್ ಕಲ್ಲನ್ನು. ಇವತ್ತಿವರಿಗೆ ಗಮ್ಮತ್ತು, ಹಾಗೆ ಮೀನೆಲ್ಲ ಗಮ್ಮತ್ತು ತಿಂದಲ್ಲ, ಅವರಿಗೆ ಒಳ್ಳೆ ನಿದ್ದೆ ನೋಡಿ. ಇಬ್ಬರು ಹೇಗೆ ಮಲ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಗಾಯ್ಸ್, ಸಾವಿನ ಮರಿ ನಮಗೆ ಗೊತ್ತೇ ಆಗಲಿಲ್ಲ ಅಲ್ಲಿ ಇರೋದು. ಸೊ ಅದರ ಹತ್ರನೇ ನಾನಿದ್ದೆ. ಹಾಗೆ ಇವತ್ತು ಡೇಟ್ ಬಂದುಬಿಟ್ಟು 12. ಸೊ ನಾಡಿದ್ದು 14ಕ್ಕೆ ನನ್ನ ಬ್ರದರ್ ಮ್ಯಾರೇಜ್ ಆಗಿ 2 ಇಯರ್ಸ್ ಆಗ್ತದೆ. ಸೊ ಅವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಾಗೆ ಅದನ್ನು ಸಹ ಒಂದು ಸಿಂಪಲಲ್ಲಿ ಸೆಲೆಬ್ರೇಷನ್ ಮಾಡಬೇಕಂತ ಇದ್ದೇನೆ, ನೋಡುವ. ಬೇರೇನಿಲ್ಲ, ಸೊ ಕೇಕ್ ಕಟ್ಟಿಂಗ್ ಮಾತ್ರ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಸೊ ಅಷ್ಟೇ ಮಾಡೋದು. ಹಾಗೆ ನನ್ನ ಲೆಕ್ಕದಲ್ಲಿ ಒಂದು ಕೇಕ್ ಕಟ್ಟಿಂಗ್ ಮಾಡಿಸುವಂತ ಇದ್ದೇನೆ, ನೋಡುವ. ಅಂದರೆ ನಂದು ಮೊನ್ನೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರಲ್ಲ, ಸೊ ಹಾಗೆ ನಾನು ಸಹ ಏನಾದರೂ ಮಾಡಬೇಕು ಹಾಗೆ. ಇಲ್ಲಿ ನೋಡಿ, ಪೈಪ್ ಕಟ್ ಆಗಿದೆ, ಅದನ್ನು ಅಣ್ಣ ಸರಿ ಮಾಡ್ತಾ ಇದ್ದಾನೆ. ಗೈಸ್, ನಾನು ಆವಾಗ ವ್ಲಾಗ್ ಸ್ಟಾಪ್ ಮಾಡಿದ್ದೆ. ಸೊ ನಂತರ ನಂಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಮನೆಯಲ್ಲಿ ಕೆಲಸ ಇತ್ತು. ಇವಾಗಷ್ಟೇ ಕೆಲಸ ಎಲ್ಲ ಮುಗಿಯಿತು. ಇವಾಗ ಟೈಮ್ ಬಂದುಬಿಟ್ಟು 5:20 ಆಗಿದೆ. ಹಾಗೆ ನೆಕ್ಸ್ಟ್ ವ್ಲಾಗ್ ನಂದು ಬ್ರದರಿದ್ದು ಆ್ಯನಿವರ್ಸರಿ ಅದು ಆಗಿರ್ಬೋದು, ನಾನು ವ್ಲಾಗ್ ಮಾಡಿದರೆ, ಇಲ್ಲಾಂದರೆ ಇಲ್ಲ. ಅಂದರೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋದು, ಹಾಗೆ ಮಾಡಲಿಕ್ಕೆ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಜೊತೆಗೆ ಸಿಗುವ. ಸೊ ಟಾಟಾ, ಟೇಕ್ ಕೇರ್, ಬಾಯ್.